ನಿಮ್ಮ ಅಳತೆಗೆ ಎಷ್ಟು ಜನ ಇರ್ತೀರಿ ಅಷ್ಟು ಚಂದ ಅಳತೆಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹುಳ್ಳಿಕಾಳು ಹುರ್ಕೊಳ್ಳಿ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಈ ಥರ ಚಟ್ನಿ ಮಾಡ್ಕೊಂಡು ನಾವು ರೊಟ್ಟಿಗೆ ತಿಂತೀವಿ, ಚೆನ್ನಾಗಿರ್ತದೆ. ಈ ಥರ ರೊಟ್ಟಿ ಬರಬೇಕು. ಈ ಥರ ರೊಟ್ಟಿ ಸುಟ್ಟರೆ ಚೆನ್ನಾಗಿರ್ತದೆ. ಕಡ್ದು ಮಾಡಿರೋದು ಬೆಣ್ಣೆ, ಹುಳಿಕಾಳು ಚಟ್ನಿ, ಕಲ್ಲಲ್ಲಿ ಮಾಡಿರೋದು ರೊಟ್ಟಿ, ನಾವು ಒಲೆ ಮೇಲೆ ಸುಟ್ಟಿರೋದು ರೊಟ್ಟಿ ತಿಂದು ನೋಡಿ ಹೇಗಿದೆ ಅನ್ನೋದ ತಿಳಿಸಿ. 2 ಬಟ್ಲು ಅಕ್ಕಿ ಹಸಿಟ್ಟು, ಸ್ವಲ್ಪ ರಾಗಿ ಹಸಿಟ್ಟು ಹಾಕಿದ್ರೆ ರುಚಿ ಚೆನ್ನಾಗಿರ್ತದೆ. ಬರೀ ಅಕ್ಕಿ ಹಸಿಟ್ಟು ರುಚಿ ಇರೋಲ್ಲ. ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿರ್ತದೆ. ರುಚಿ ತಕ್ಕನದಷ್ಟು ಉಪ್ಪು ಬಿಟ್ಕೊಂಡು ಕ್ಲೀನಾಗಿ ಪಿಣ್ಣಿಗೆ ಮಿಟ್ಕೊಳ್ಳಿ. ಥರ ಪಿಣ್ಣಿ ಮಿತ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ. ನಿಮ್ಮ ಅದಕ್ಕೆ ಹೆಂಗೆ ಬೇಕು ಅದು ಮಿತ್ಕೊಳ್ಳಿ. ಚೆನ್ನಾಗಿ ಪಿಣ್ಣಿ ಮಿಟ್ರೆ ರೊಟ್ಟಿ ಚೆನ್ನಾಗಿ ಹೇಳ್ತೀವಿ. ಪಿಣ್ಣಿ ಸುಮ್ಮನೆ ನೀರು ಬಿಟ್ಕೊಂಡು ಕಲಿಸ್ಬಿಟ್ರೆ ಚೆನ್ನಾಗಿ ಹೇಳಲ್ಲ. ಇನ್ನು ಪಿಣ್ಣಿ ಮಿತ್ಕೋಬೇಕು, ಆಮೇಲೆ ತೆಳ್ಳಗೆ ಮಾಡ್ಕೋಬೇಕು. ಈ ಥರ ಬರಬೇಕು. ರೊಟ್ಟಿ ಸುಡಬೇಕಾದ್ರೆ ಈ ಥರ ಇರಬೇಕು ಹಸಿಟ್ಟು. ನಿಮ್ಮ ಅಳತೆಗೆ ಎಷ್ಟು ಜನ ಇರ್ತೀರಿ ಅಷ್ಟು ಚಂದ ಅಳತೆಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹುಳ್ಳಿಕಾಳು ಹುರ್ಕೊಳ್ಳಿ. ದುಂಡಕ್ಕೆ ಹುರ್ಕೊಂಡು ಚಟ್ನಿಗೆ ಹಾಕ್ಕೊಳ್ಳಿ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಹುಳ್ಳಿಕಾಳು ಚಟ್ನಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ಥರ ದುಂಡಕ್ಕೆ ಹುರ್ಕೋಬೇಕು ಹುಳ್ಳಿಕಾಳ. ತಕ್ಕನಾಗಿ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 4 ಜನ, ನಾವು 4-5 ಜನ ಇದ್ದೀವಿ, 1 ಗ್ಲಾಸ್ ಹುಳ್ಳಿಕಾಳು ಹಾಕಿದ್ದೀವಿ. ನಿಮ್ಮ ಅಳತೆಗೆ ಎಷ್ಟು ಜನ ಇರ್ತೀರಿ ಅಷ್ಟು ಜನಕ್ಕೆ ತಕ್ಕನಾಗಿ ಹುಳ್ಳಿಕಾಳು ಹುರ್ಕೊಳ್ಳಿ. ಉಪ್ಪು, ಹುಣಸೆಹಣ್ಣು, ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹುಳ್ಳಿಕಾಳು ದುಂಡಕ್ಕೆ ಹುರ್ಕೋಬೇಕು. ಹುಳ್ಳಿಕಾಳು ಈ ಥರ ದುಂಡಕ್ಕೆ ಹುರ್ಕೊಂಡು ಚಟ್ನಿ ಮಾಡಿಕೊಂಡು ರೊಟ್ಟಿಗೆ ತಿನ್ನಿ, ಚೆನ್ನಾಗಿರ್ತದೆ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಈ ಥರ ಚಟ್ನಿ ಮಾಡ್ಕೊಂಡು ನಾವು ರೊಟ್ಟಿಗೆ ತಿಂತೀವಿ, ಚೆನ್ನಾಗಿರ್ತದೆ ಹುಳ್ಳಿಕಾಳು ಚಟ್ನಿ. ನಾನು ಬರೀ ಹುಳ್ಳಿಕಾಳು ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಕಾಯಿ ತುರಿ, ಹುರ್ಗಡ್ಲೆ ಹಾಕ್ಕೊಂಡು ಜೊತೆಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಈ ಥರ ನುಣ್ಣಗೆ ಆಗಬೇಕು ಚಟ್ನಿ. ಈ ಥರ ಹುಳ್ಳಿಕಾಳು ಚಟ್ನಿ ಈ ಥರ ನುಣ್ಣಗೆ ಆಗಬೇಕು.
ಪಿಣ್ಣಿಗೆ ಕಲಸಿ ತೆಳ್ಳಗೆ ಮಾಡಿಕೊಂಡು ಈ ಥರ ಹಂಚಿನ ಮೇಲೆ ಸುಡಬೇಕು ರೊಟ್ಟಿನ. ಈ ಥರ ರೊಟ್ಟಿ ಬರಬೇಕು. ಈ ಥರ ರೊಟ್ಟಿ ಸುಟ್ಟರೆ ಚೆನ್ನಾಗಿರ್ತದೆ. ಬೆಣ್ಣೆ, ಕಡ್ದು ಮಾಡಿರೋದು ಬೆಣ್ಣೆ, ಹುಳಿಕಾಳು ಚಟ್ನಿ, ಕಲ್ಲಲ್ಲಿ ಮಾಡಿರೋದು ರೊಟ್ಟಿ, ನಾವು ಒಲೆ ಮೇಲೆ ಸುಟ್ಟಿರೋದು ರೊಟ್ಟಿ ತಿಂದು ನೋಡಿ ಹೇಗಿದೆ ಅನ್ನೋದ ತಿಳಿಸಿ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗದೆ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಸೂಪರ್ ಆಗದೆ. ಚಾನಲ್ಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೊಳ್ಳೆ ಅಡುಗೆಗಳ ಮಾಡಿ ತೋರಿಸ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.